ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಡ್ಡಕ್ಕಿ ನೋಡ್ರಿ. ಅಲ್ರಿ, ಸನ್ಮಾನ್ಯ ಗೃಹ ಮಂತ್ರಿಗಳಾದಂತಹ ಪ್ರಿಯಾಂಕ್ ಖರ್ಗೆ ಅವರು RSS ನೇ ತಮ್ಮ ಮನೆ ಅಂತ ತಿಳ್ಕೊಂಡಾರಿದ್ರಿ. ಏನ್ ಪ್ರೀತಿ ಅಂತೀನಿ, ಚಂತನ RSS ಜಪ ಮಾಡ್ತಾರ್ರಿಪ್ಪ. ಅಲ್ಲ, ನಾ ಇಷ್ಟು ದಿನ ಏನ್ ಅನ್ಕೊಂಡಿದ್ಯಾ, IT-BT ಖಾತೆ, ಗ್ರಾಮೀಣಾಭಿವೃದ್ಧಿ ಖಾತೆ ಮಂತ್ರಿ ಆದಾಗ ಬಹಳ ಕೆಲಸ ಇರ್ಲಿ ಕಾಣ್ತದ, ಅದಕ್ಕೆ BJP RSS ಬಗ್ಗೆ ಹೇಳ್ತಾರ ಅಂತ ತಿಳ್ಕೊಂಡಿದ್ದೆ. ಗೃಹ ಮಂತ್ರಿಗಳಾದ ಮೇಲೆ ಸಿಕ್ಕಾಪಟ್ಟೆ ಟೆನ್ಷನ್ ಇರ್ತದ. ಒಂದು ರಾಜ್ಯದ ಹೋಮ್ ಮಿನಿಸ್ಟರ್ ಅಂದ್ರೆ ಸುಮ್ಮನೆ ಮಾತಾ, 108 ಟೆನ್ಷನ್ ಇರ್ತಾವ. ಹಿಂಗಾಗಿ ಇದೆಲ್ಲ ಬಿಟ್ಟು ಕೆಲ್ಸದ ಕಡೆ ಲಕ್ಷ್ಯ ಕೊಡ್ತಾರಂತ ಅನ್ಕೊಂಡ್ರ ಹೋಮ್ ಮಿನಿಸ್ಟರ್ ಆದ ಕೂಡಲೇ ಇನ್ನ ಹೆಚ್ಚೇ RSS ಜಪ ಮಾಡ್ಲಿಕ್ಕತ್ತಾರ್ರಿಪ್ಪ. ಅವ್ರೇನ್ ಹೇಳೋದು, ಗುರು ದಕ್ಷಿಣ ಅಂತ ತಗೋತಾರೆ. ಗುರು ಯಾರು ಸರ್? ಹೂ ಇಸ್ ಗುರು ಆಫ್ RSS? ಫ್ಲಾಗ್, ಧ್ವಜ, ಕರೆಕ್ಟಾ? ಧ್ವಜದ ಹೆಸರು ಮೇಲೆ ಇವರು ದಕ್ಷಿಣ ತಗೋತಾರೆ. ಅಂದ್ರೆ ಟುಮಾರೋ, ನಾಳೆ ನಾನು ಒಂದು ನೀಲಿ ಜೆಂಡಾ ಹಾಕ್ಬಿಟ್ಟು ಅದಕ್ಕೆ ಧಮ್ಮಚಕ್ರ ಹಾಕ್ಬಿಟ್ಟು ಅದು ನನ್ನ ಗುರು ಅಂದ್ಬಿಟ್ಟು ನಾನು ದೇಣಿಗೆ ಇಸ್ಕೊಂತೀನಿ, ನೀವು ಕೊಡ್ತೀರಾ? ಅದು ಒಪ್ತೀರಾ? ಒಪ್ಪಬಹುದಾ? ಆಮೇಲೆ 2500 ಸಂಸ್ಥೆಗಳು, ಅಂತಾರಾಷ್ಟ್ರೀಯ ಸಂಸ್ಥೆಗಳು ಇವರು ವಿಚಾರ ವಿಭಾಗಗಳಿಗೆ ಕೊಡ್ತಾ ಇದಾರಲ್ಲ ದುಡ್ಡು, ಅದೆಲ್ಲಿಂದ ಬರ್ತಾ ಇದೆ? ಈಗ FCRA ಅಂತ ಒಂದು ರೂಲ್ ತರ್ತಾ ಇದ್ರು ಮೊನ್ನೆ ಮಿಷನರೀಸ್ಗೆ. ಅಕೌಂಟ್ ಎಲ್ಲ ಚರ್ಚ್ಗಳಿಗೆ ಅಕೌಂಟಬಿಲಿಟಿ ಇರಬೇಕು ಅಂತ. ಅದೇ ಅಕೌಂಟಬಿಲಿಟಿ ಇಲ್ಲೂ ಫಿಕ್ಸ್ ಮಾಡಿ ಅಂತ ಇರೋದು. ಮತ್ ಹೌದಿಲ್ಲ ಹೇಳ್ರಿ ನೀವೇ, ಗೃಹ ಖಾತೆ ಅನ್ನೋದನ್ನ RSS ಗೃಹ ಅಂತ ತಿಳ್ಕೊಂಡಾಗೆ ಹಿಂಗೆಲ್ಲ ಬರೀ ಅದ್ರ ಬಗ್ಗೆನೇ ಚಿಂತೆ, ಅದ್ರ ಬಗ್ಗೆನೇ ಮಾತು ಬರುವುದು ಸಹಜ. ಆದ್ರೆ ಒಂದು ಮಾತು ಹೇಳ್ತೀನಿ, RSS ಫಂಡ್ ಹಂಗ್ ಬಂತ್ ಹಿಂಗ್ ಬಂತ್ 108 ಹೇಳ್ತಾರಲ್ಲ, RSS ಮೂಲದಿಂದ ಬಂದಂಥವ್ರು ಎಷ್ಟು ಸರಳ ವ್ಯಕ್ತಿತ್ವದವ್ರು ಇರ್ತಾರ ಅನ್ಲಿಕ್ಕೆ ಇಲ್ಲೊಂದು ವಿಡಿಯೋನೇ ಸಾಕ್ಷಿ. ನೋಡ್ರಿ ಬೇಕಿದ್ರೆ ಒಂದು ಸ್ಟೇಜ್ ಮೇಲೆ ನಿರೂಪಕರ ಹೇಳಲಿಕ್ಕತ್ತಾರ. ಆದ್ರ ಅಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಎದ್ದು ಬಂದ್ ಏನ್ ಚಂತನ ನಾ ಬಂದಿದ್ದಕ್ಕೆ ಎದ್ ನಿಂದ್ರಿ ಅಂತ ಹೇಳ್ತೀರಿ, ಮಂದಿನ ಯಾಕೆ ಮೂರ್ಖ ಅಂತ ತಿಳ್ಕೊಂಡ್ರಿ ನೀವು ಅಂತ ಹೇಳಿ ಎಷ್ಟು ಸರಳತನದಿಂದ ತಾವೇ ಮೈಕ್ ಮುಂದೆ ಬಂದ್ ಮಾತಾಡ್ಲಿಕ್ಕೆ ಚಾಲು ಮಾಡ್ತಾರ. माननीय शिवराज सिंह जी चौहान, सभी लोग खड़े होकर तालियों से स्वागत करेंगे भाई साहब का। हम सभी भाई, ये बहुत गलत बात है बार बार खड़े करवाने में, आपत्ति प्रकट कर रहा हूं। जनता मूर्ख थोड़ी है, बार बार खड़े हो जाओ खड़े हो जाओ खड़े हो जाओ, ये गलत बात है बिल्कुल। भाई, जनता ही अपनी भगवान है, उसी को बार बार खड़े कर रहे हैं, खड़े हो जाओ खड़े हो जाओ खड़े हो जाओ। अब मैं तो सबका सेवक हूं, सबके लिए मैं खड़ा हूं, तुम बैठो मामा खड़ा रहेगा तुम्हारे लिए। क्या अच्छा नहीं लगता ना, बार बार अपन खड़े करवा रहे हैं। बोलिए भारत माता की, या प्रेम से और जोर से देखो, अपन सबकी माँ है भारत माँ। ಇನ್ನು ಜಮೀರ್ ಅಹಮದ್ ಖಾನ್ ಅವರ ಬೆಂಬಲಿಗರು ಅಭಿಮಾನಿಗಳು ಏನ್ DCM ಸ್ಥಾನ ಕೊಡ್ಬೇಕು ಅಂತಾರ, ಮಂತ್ರಿಗಿರಿ ಕೊಡ್ಬೇಕಂತಾರ, CM ಮಾಡ್ರಿ ಅಂತಾರ ಕೆಲವರು. ಇಷ್ಟೆಲ್ಲಾ ಪ್ರತಿಭಟನೆ ನಡಿಲಿಕ್ಕತ್ತದ. ಆದ್ರ ಖುದ್ದು ಜಮೀರ್ ಅಹಮದ್ ಖಾನ್ ಅವ್ರು ಮಾತ್ರ ಈ ಗೋಲ್ಡನ್ ಸ್ಟಾರ್ ಗಣೇಶನ್ ತರ, ತ್ಯಾಗರಾಜನ್ ತರ ಡೈಲಾಗ್ ಹೊಡಿಲಿಕ್ಕತ್ತಾರ. ಬಿಟ್ಕೊಟ್ಬಿಟ್ಟೆ ಕಡ್ರಿ, ಬಿಟ್ಕೊಟ್ಬಿಟ್ಟೆ, ನನಗ್ ಗೊತ್ತಾಯ್ತು ಈಗ ಮಂತ್ರಿಗಿರಿ ಸ್ಥಾನ ಸಿಗ್ತೈತೋ ಇಲ್ಲೋ, ಮೊದಲನೇ ಲಿಸ್ಟ್ನಾಗ ಇರ್ಲಿಲ್ಲ, 2ನೇ ಲಿಸ್ಟ್ನಾಗ ಇಲ್ಲ ಅಂದ್ರೂ ಪರವಾಗಿಲ್ಲ ಅನ್ನೋ ರೇಂಜಿಗೆ ಬಂದ್ಬಿಟ್ಟಾರ ನೋಡ್ರಪ್ಪ. ಖಂಡಿತ ಇಲ್ಲ, ಏನೂ ಇಲ್ಲ. ನನ್ನ ಮುಖದ ಮೇಲೆ ಕಾಣ್ತಾ ಇದೆಯಾ? ಬೇಸರ ಇದೆಯಾ ಅಂತ ನನ್ನ ಮುಖದ ಮೇಲೆ ನಾ ಕಾಣ್ತಾ ಇದೆಯಾ ಬೇಸರ ಇದೆಯಾ ಅಂತ? ನಮ್ಮ ಪಕ್ಷ ಹೈಕಮಾಂಡ್ ಏನ್ ನಿರ್ಧಾರ ಮಾಡಿದಾಗ ಅದಕ್ಕೆ ಬದ್ಧ ಅಂತ. ಫಸ್ಟ್ ಲಿಸ್ಟ್ ಅಲ್ಲಿ ಮಾಡ್ತಾರಂತ ನಿರೀಕ್ಷೆ ಇಟ್ಕೊಂಡಿದೆ, ಸೆಕೆಂಡ್ ಲಿಸ್ಟ್ ಅಲ್ಲೂ ಮಾಡ್ತೀನಿ ಅಂತ ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಮಾಡಿಲ್ಲ ಅಂದ್ರೂ ನನಗೇನು ಸಮಸ್ಯೆ ಇಲ್ಲ, ತೊಂದರೆ ಏನಕ್ಕೆ. ಪ್ರೊಟೆಸ್ಟ್ ನಾನು ಅಭಿಮಾನಿಗಳು ಮಾಡ್ತಾರೆ, ನಾನು ಮಾಡ್ತಾ ಇದ್ದೀನಿ. ಈಗ ನಾನು ಕೇಳ್ತಾ ಇದ್ದೀನಿ, ನಾನು ಮಂತ್ರಿ ಮಾಡಿ ಅಂತ ಮಾಧ್ಯಮದಲ್ಲಿ ಕೇಳ್ತಾ ಇದ್ದೀನಿ. ಅಭಿಮಾನಿಗಳು ಎಲ್ಲದರಲ್ಲೂ ಸಹಜ, ಅದು ಅವ್ರವ್ರ ಅಭಿಮಾನಿಗಳು ಅವ್ರ ಲೀಡರ್ನ ಮಂತ್ರಿ ಮಾಡಂತ ಕೇಳೋದಂತ ಎಲ್ಲ ಕಡೆ ಸಹಜ. ಅದು ಬಹಳ ಜನ ಕೇಳ್ತಾರೆ, ಅದ್ಕೊಂಡು ನನಗೂ ಕೇಳ್ತಾರೆ. ಖಂಡಿತ ಇಲ್ಲ, ಏನೂ ಇಲ್ಲ. ನನ್ನ ಮುಖದ ಮೇಲೆ ಕಾಣ್ತಾ ಇದೆಯಾ? ಬೇಸರ ಇದೆಯಾ ಅಂತ ನನ್ನ ಮುಖದ ಮೇಲೆ ನಾ ಕಾಣ್ತಾ ಇದೆಯಾ ಬೇಸರ ಇದೆಯಾ ಅಂತ? ನೋಡ್ರಿ, ಕೇಳಿಸ್ಕೊಂಡ್ರಿಲ್ಲ? ಅವರ ಬೆಂಬಲಿಗರಿಗೆ ಅಭಿಮಾನಿಗಳಿಗೆ ಅವ್ರೇನು ಪ್ರತಿಭಟನೆ ಮಾಡ್ರಿ ಅಂತ ಹೇಳಿಲ್ಲ ಅಂತ, ಅವ್ರು ಕೇಳಲಿಕ್ಕೆ ಹೋಗಿಲ್ಲಂತ. ಸೊ ನೋಡ್ರಪ್ಪ, ನಿಮ್ಮ ಪ್ರತಿಭಟನೆ ಮುಂದುವರಿಸ್ತಿರೋ ಬಿಡ್ತಿರೋ ಅಂತ ಹೇಳಿ ಇದೇ ತರ ಅಲ್ಲ ಸಾರಿ, ಇದಕ್ಕಿಂತಲೂ ಜಾಸ್ತಿನೇ ಉಲ್ಟಾ ಹೊಡೆದಿರೋದು ಪ್ರಕಾಶ್ ರೈ. ನಾನು ಧರ್ಮಸ್ಥಳದಿಂದ ನಾನು ಯಾಕಿರ್ಲಿ, ಅಲ್ಲಿ ಹೋಗೇ ಇಲ್ಲ. ನಾನು ಒಂದೇ ಒಂದ್ಸಲ ವೀರೇಂದ್ರ ಹೆಗ್ಗಡೆಯವರು ನಾನು ಭೇಟಿ ಮಾಡಿದೆ, ಅದ್ಭುತವಾದ ಮನುಷ್ಯ. ನಾನು ಕರ್ಕೊಂಡು ಹೋಗಿದ್ದೆ ಮಂಗಳೂರಿನಲ್ಲಿ. ಅವ್ರು ತುಂಬಾ ಬ್ಯೂಟಿಫುಲ್ ಆಗಿ ಮಾತಾಡಿ, ಫಲಹಾರ ತಿಂದು
ನಿಮ್ಮ ನಟನೆ ಚೆನ್ನಾಗಿದೆ, ಒಳ್ಳೆ ಹೆಸರಿದೆ ನಿಮ್ಗೆ ಅಂತ ಹೇಳ್ಬೋದು. ನಮಗೆ ಯಾಕೆ, ನಾವು ಬೇರೆ ಕೆಲಸ ಇಲ್ವಾ? ಹಾ, ಬಹುಶಃ ಈ ಕಾಕ್ರೋಚ್ ಜನತಾ ಪಾರ್ಟಿ ಏನ್ ಅಭಿಜಿತ್ ದೀಪ್ಗೆ ಕಪಾಳ ಗೆಡ್ಡಿ ಕೊಟ್ರ ನೋಡ್ರಿ, ಅದನ್ನ ನೋಡಿ ಅಂಜಿರಬಹುದು ಅನಿಸ್ತದ. ಅದಕ್ಕೆ ಸುಮ್ಮನೆ ಯಾಕೆ ಕಿರಿಕಿರಿ ಅಂತ ಹೇಳಿ ಉಲ್ಟಾ ಹೊಡೆದ್ರು ಯಾರಿಗ ಗೊತ್ತು. ಈ ರಾಜಸ್ಥಾನದಾಗ ಏನ್ ಆಯ್ತಲ್ಲ ಈಗ, ಕಾಕ್ರೋಚ್ ಜನತಾ ಪಾರ್ಟಿದ ಅಭಿಜಿತ್ ದೀಪ್ಗೆ ಕಪಾಳಿಗೆ ಹೊಡೆದಿದ್ದವ್ರು ಹಿಂದೂ ಯುವಕರಿಗೆ ಜಾಮೀನ್ ಕೊಟ್ಬಿಟ್ಟಾರ. ಅವ್ರ ಜಾಮೀನಿಂದ ಹೊರಗೆ ಬಂದಾಗ ಅದ್ ಎಂಥ ಸ್ವಾಗತ ಅಂದ್ರ ತಿಳ್ಕೊಂಡ್ಬಿಟ್ರಿ ನೀವು, ಎಂಥವ್ರಿಗೆ ಹೊಡೆದಪ್ಪ, ಚಲೋ ಮಾಡಿದ್ ನೋಡು ಹೊಡೆದು ಅನ್ನುವಂಗ ಇತ್ತು. ಇನ್ನು ನಮ್ಮ ರಾಜ್ಯದ ವಿಷಯಕ್ಕೆ ಬರುವುದಾದ್ರ ಮೊನ್ನಷ್ಟೇ ಕಲಬುರಗಿದ ಸರ್ಕಾರಿ ಬಾಲಕಿಯರ ಶಾಲೆಯಿದಾಗ ಛಾವಣಿನೇ ತಲೆ ಮೇಲೆ, ಕ್ಲಾಸ್ ನಡಿಲಿಕ್ಕತ್ತಿತ್ತು, ತಲೆ ಮೇಲೆ ಬಿದ್ದು ಪಾಪ ವಿದ್ಯಾರ್ಥಿಗಳು ಪೆಟ್ಟಗಾಗಿ ದವಾಖಾನಿ ಸೇರಿದ್ರು. ಈಗ ಮತ್ತೊಂದು ಕಡೆನೂ ಹಿಂಗ ಸರ್ಕಾರಿ ಶಾಲೆದ ಛಾವಣಿ ಶೀಟ್ ಬಿದ್ದು ಬಿಟ್ಟೈತಿ. ಈ ಸಲ ಶಿಕ್ಷಕಿಯ ಮೇಲೆ ಬಿದ್ದೈತಂತ ನೋಡ್ರಿ. ಇನ್ನೇನಲ್ಲ, ಮಕ್ಕಳು ಸ್ವಲ್ಪ ಹೊತ್ನ್ಯಾಗ ಇನ್ನ ಶಾಲೆಗಿದ್ರು ಅಂದ್ರ ಹೆಂಗ್ ಆಗ್ತಿತ್ತು, ಎಂಥ ಡೇಂಜರ್ ಆಗ್ತಿತ್ತು. ಕೋಲಾರದಾಗಿನ ಹಳೆ ಮಾಧ್ಯಮಿಕ ಶಾಲಿದಾಗ ಹಿಂಗ ಬಿರುಗಾಳಿ ಬಂದಿದ್ದಕ್ಕ ಛಾವಣಿ ಶೀಟೆ ಹಾರಿ ಬಿದ್ದೈತಿ, ಅದು ಶಿಕ್ಷಕಿ ತಲೆ ಮೇಲೆ ಬಿದ್ದೈತಿ. ಅಂದ್ರೆ ಏನ್ ಮಾಡ್ತಿರ್ ಹೇಳ್ರಿ. ಅಲ್ಲ, ಮೊದಲೇ ಸರ್ಕಾರಿ ಶಾಲಿ ಅಂದ್ರ ಸಡ್ಡಿ ಐತಿ, ಮಂದಿಗೆ ಒಂಥರ ಮೂಗ್ ಮುರಿತಾರ. ಬಡವರು, ಬಡ ಮಧ್ಯಮ ವರ್ಗದವ್ರು ಅಷ್ಟ ಸರ್ಕಾರಿ ಶಾಲಿಗೆ ಮಕ್ಕಳನ್ನ ಕಳಿಸ್ತಾರ. ಹಿಂಗ ಇಂಥವು ಘಟನೆ ಮತ್ತ ಹೊಳ್ಳೆ ರಿಪೀಟ್ ಆದ್ರ ಅಂಜುದಿಲ್ಲ ಏನ್ ಹೇಳ್ರಿ. ಪಾಪ ತಮ್ಮ ಮಕ್ಳಿಗೆ ಕಳಿಸ್ಲಿಕ್ಕ ತಂದೆ ತಾಯಿ ಪೋಷಕರು ಎಷ್ಟು ಚಿಂತೆ ಮಾಡಬಹುದು. ಸರ್ಕಾರಿ ಶಾಲಿ ಹಿಂಗಾದ್ರ ಸರ್ಕಾರಿ ಶಾಲಿ ಉಳಿದರೆ ಹೆಂಗ, ಅಲ್ಲಿ ಅಡ್ಮಿಷನ್ ಆಗುದರೆ ಹೆಂಗ್ ಹೇಳ್ರಿ. ಇದ್ರ ಬಗ್ಗೆ ದಯವಿಟ್ಟು ಆದಷ್ಟು ಜಲ್ದಿ ಸಂಬಂಧಪಟ್ಟವರು ಬಗೆಹರಿಸ್ರಿ ಅಂತ ಕೇಳ್ಕೊಳಿಕತ್ತೀನ್ರಪ್ಪ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.